ನೋಡಿ ಸ್ನೇಹಿತರೆ, ನಾನು ಇವತ್ತು ನಿಮಗೆ iQZ6 Lite 5G ಫೋನ್, ಈ ಫೋನನ್ನು ನಿಮಗೆ ಇವತ್ತು ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಫೋನನ್ನು ಇವತ್ತು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಬೇಸಿಕ್ ಆಗಿ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ, ಕ್ಯಾಮ್ರಾ ನೋಡಿ ಈ ಥರ ಬರುತ್ತೆ. 54 MP ಕ್ಯಾಮ್ರಾ ಈ ರೀತಿ ಬರುತ್ತೆ. ಡಿಸ್ಪ್ಲೇ ಈ ರೀತಿ ಇದೆ ಸ್ನೇಹಿತರೆ. ಲೈಟ್ 5G Z6. ಆಮೇಲೆ ಬ್ಯಾಕ್ ಸೈಡಿಂದ ನೋಡಿದಾಗ ಈ ರೀತಿ ಇದೆ ಕ್ಯಾಮ್ರಾ ಇದೆ. ಬ್ಯಾಕ್ ಸೈಡ್ ಈ ರೀತಿ ಇದೆ. ಆಮೇಲೆ ಎರಡು ಸೈಡು, ಬೋತ್ ಸೈಡು ಈ ರೀತಿ ಬರುತ್ತೆ. ಆಮೇಲೆ ನೋಡಿ, ಕ್ಯಾಮ್ರಾದೊಳಗೆ ಏನೇನಿದೆ ಅಂತ ಹೇಳಿ ನಾನು ನಿಮಗೆ ಇಷ್ಟು ಸ್ಟಾರ್ಟಿಂಗ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮುಂದೆ ಬರೋ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ರಿಯಲ್ ಆಗಿ ಮೊಬೈಲನ್ನು ಅನ್ಬಾಕ್ಸ್ ಮಾಡಿ, ಮೊಬೈಲ್ ನಿಜ ಕಣ್ಣಿನಿಂದ ಅಂದರೆ ನೇರವಾಗಿ ನೋಡಿದ್ರೆ ಯಾವ ರೀತಿ ಇದೆ, ಒಳಗೆ ಏನೇನಿದೆ, ಯಾವ ಎಕ್ಸಸರೀಸ್ ಏನೇನು ಕೊಡ್ತಾನೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ, ಅಲ್ಲಿ ಹೋಗಿ ನೋಡೋಣ. ನೋಡಿ ಸ್ನೇಹಿತರೆ, ಇದು iQZ6 Lite 5G ಫೋನ್ ಸ್ನೇಹಿತರೆ. ಆಲ್ರೆಡಿ ಈಗ ನನ್ನ ಹತ್ರ ಇರುವಂಥ ವೇರಿಯಂಟು 6GB 128 ನೋಡಿದ್ರಲ್ಲ, ತೋರಿಸ್ತಾ ಇದ್ದೀನಿ. 6GB 128 ಸ್ನೇಹಿತರೆ. ಇದು ಒಂದು ಬೇಸಿಕ್ಕಿಂತಲೂ ಸ್ವಲ್ಪ ಮೇಲೆ, ಅಂದರೆ ಒಂದು ಎಷ್ಟು ಪರ್ಸೆಂಟ್, 120%, 100ರಲ್ಲಿ 20% ಹೈ ಅನ್ಬೋದು. ಕಾಸ್ಟ್ಲಿ ಅಲ್ಲ, ಆದರೆ 5G ಫೋನ್ ಆಗಿರೋದ್ರಿಂದ ಒಂದು ರೇಂಜಿಗೆ ಬಳಸ್ಬೋದು ಸ್ನೇಹಿತರೆ. 5G ಬಳಸ್ಲಿಕ್ಕೆ ಅಡ್ಡಿಲ್ಲ. ಬಾಕಿ ಯಾವುದೇ ಹೆವಿ ಗೇಮ್ ಆಡ್ತೀನಿ ಅಥವಾ ಬೇರೆ ಬೇರೆ ಇದಕ್ಕೆ ಬಳಸ್ಕೊಡ್ತೀನಿ ಅಂದ್ರೆ ಕಷ್ಟ. ಇದನ್ನ ಜಸ್ಟ್ 5G ಫೋನ್ ಆಗಿ ಬಳಸಲಿಕ್ಕೆ ಅಡ್ಡಿಲ್ಲ. iQದವ್ರದ್ದು ಸರ್ವಿಸ್ ಪೂರ್ಣ ವಿವೋದವ್ರು ಕೊಡ್ತಾರೆ. iQZ6 Lite ಸ್ನೇಹಿತರೆ. ಲೈಟ್ ಅಂತ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ, ಲೈಟ್ ಸೀರೀಸ್ ಇದು. ಹೇಗಿದೆ ನೋಡೋಣ. ಫಸ್ಟ್ ಬಾಕ್ಸ್ ಒಳಗೆ ಏನಿದೆ ನೋಡೋಣ. ಲಿಂಕ್ ಆಲ್ರೆಡಿ ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೀವು ಯಾರೇ ಪರ್ಚೇಸ್ ಮಾಡೋದಿದ್ರು ಲಿಂಕನ್ನು ಬಳಸ್ಕೊಂಡು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ನೋಡಿರಿ, ಓಪನ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಫಸ್ಟ್ ಮೇಲ್ಭಾಗದಲ್ಲಿ ಮೊಬೈಲು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ನಾನು ತೊಗೊಂಡಿದ್ದು ಸ್ಕೈ ಬ್ಲೂ ಆ ಥರ ಸ್ಕೈ ಬ್ಲೂ ವೇರಿಯಂಟು. ಇನ್ ಬಾಕ್ಸಲ್ಲಿ ಏನಿದೆ ನೋಡೋಣ. ಫಸ್ಟ್ ಬಾಕ್ಸಲ್ಲಿ ಏನಿದೆ ಅಂತೇಳಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಏನೇನು ಎಕ್ಸಸರೀಸ್ ಕೊಡ್ತಾನೆ ಅನ್ನೋದ್ರ ಮೇಲೆ. ಬ್ಯಾಕ್ ಕವರ್ ಕೊಡ್ತಾನೆ, ಕ್ರಿಸ್ಟಲ್ ಕ್ಲಿಯರ್, ಕ್ವಾಲಿಟಿ ಮಸ್ತ್ ಇದೆ. ಕವರ್ ಕೊಡ್ತಾನೆ, ಬ್ಯಾಕ್ ಕವರು. ಹಾಗೂ ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಇರುತ್ತೆ ಸ್ನೇಹಿತರೆ. ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಇದು ನೋಡ್ರಿ. USB C to C ಅಲ್ಲ, USB to C ಸ್ನೇಹಿತರೆ. ಸಿ ಕೇಬಲ್ ಇದು, USB to. ಆಮೇಲೆ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾನೆ ಬಾಕ್ಸ್. ಇನ್ ಬಾಕ್ಸಲ್ಲೇ ಚಾರ್ಜಿಂಗ್ ಅಡಾಪ್ಟರ್ನು ಕೊಡ್ತಾನೆ. ಔಟ್ಪುಟ್ ಬಂದುಬಿಟ್ಟು 5V 2A ಇದು ಸ್ನೇಹಿತರೆ. ನೋಡಿರಿ, 18V ಅಂದರೆ 18V ಚಾರ್ಜರ್ ಕೊಡ್ತಾನೆ. 5000 mAh ಬ್ಯಾಟ್ರಿ ಇದೆ. 18V ಏನು ಹೆವಿ ಫಾಸ್ಟ್ ಚಾರ್ಜ್ ಅಲ್ಲ. ಮುಂಚೆಲ್ಲ ಕಾಮನ್ ಆಗಿ ಬರ್ತದೆ. ಈ ರೇಂಜಿಗೆ ಅಷ್ಟನ್ನು ಕೊಟ್ಟಿದ್ದು ಅಷ್ಟೇ, ಅದಕ್ಕಿಂತ ಹೈ ಏನು ಯಾರು ಕೊಡಲ್ಲ. ಅದೇ ರೇಂಜಲ್ಲಿ 18V ಎಲ್ಲ ಕೊಡ್ತಾರೆ. ಕೊಟ್ಟಿರಬೇಕು, ಒಂದು 33W ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು. ಆದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅದರಿಂದ. ಅದರಿಂದ ಈ ರೇಂಜಿಗೆ ಓಕೆ. ಆಮೇಲೆ ಬ್ಯಾಕ್ ಒಂದು ಎಜೆಕ್ಟ್ ಪಿನ್ ಕೊಡ್ತಾನೆ. ಮಾಮೂಲಿ ಇವೆಲ್ಲ ಸೆಟ್ಗಳಲ್ಲಿ ಪಿನ್ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿ, ಇನ್ ಬಾಕ್ಸಲ್ಲಿ ಹ್ಯಾಂಡ್ ಸೆಟ್ ಇರುತ್ತೆ, ಟ್ರಾವೆಲ್ ಅಡಾಪ್ಟರು, ಸೈಡ್ ಕೇಬಲ್ಲು, ವಾರಂಟಿ ಕಾರ್ಡು, ಸಿಮ್ ಟೂಲ್ಸು, ಆಮೇಲೆ ಫೋನ್ ಪ್ರೊಟೆಕ್ಟಿವ್ ಕೇಸ್ ಇಷ್ಟನ್ನು ಕೊಡ್ತಾನೆ ಸ್ನೇಹಿತರೆ. ಇದಿಷ್ಟು ಇನ್ ಬಾಕ್ಸ್ ಒಳಗೆ ಬರುತ್ತೆ ನೋಡಿರಿ. ಇದೆಲ್ಲ ನಾನು ಇಷ್ಟು ತೋರಿಸ್ತಾ ಇದ್ದೀನಲ್ಲ, ಅಷ್ಟು ಐಟಮ್ಸ್ಗಳು ಬರುತ್ತೆ ಇದರಲ್ಲಿ. ಇದು ಬಾಕ್ಸ್. ಇನ್ನೇನು ಬಾಕ್ಸ್ ಒಳಗೆ ಏನಿಲ್ಲ ಸ್ನೇಹಿತರೆ. iQದವ್ರ ಬಾಕ್ಸಸ್ ನೋಡಿದ್ರಲ್ಲ, ಕಲರ್ ಅಂತೂ ಎಲ್ಲೋ ಅವ್ರು ಬಳಸ್ತಾ ಇರೋದು ಎಲ್ಲೋ ನೋಡಿ. ಇನ್ನು ಓಪನ್ ಮಾಡಲಿಕ್ಕೆ ಅಥವಾ ಬ್ಯಾಕ್ ಸೈಡಿಂದ ತೆಗಿ ಕವರ್, ಸೇಫ್ಟಿ ಕವರ್ ಹಾಕಿರ್ತಾನೆ. ಅಷ್ಟು ಕಿತ್ತು ತೆಗೆದು ನೋಡೋಣ. ಈ ರೀತಿ ಇದೆ ಸ್ನೇಹಿತರೆ. ನೋಡಿ, ಕ್ಯಾಮ್ರಾ ಇದೆ, ಪಂಚೋಲ್ ಅಲ್ಲ, ಎಡ್ಜ್ ಬರುತ್ತಲ್ಲ ಆ ರೀತಿ ಇದೆ ಸ್ನೇಹಿತರೆ. ಈ ಆನ್ ಮಾಡ್ತಾ ಇದ್ದೀನಿ ಆಲ್ರೆಡಿ. iQ 5G ಫೋನು 5G ಅಂತ ರೇಡ್ ಮಾಡುತ್ತೆ. ಎರಡು ಸಿಮ್ಮು 5G ರೇಡ್ ಮಾಡುತ್ತೆ ಸ್ನೇಹಿತರೆ. ನೋಡಿರಿ, ಮೇಲ್ಭಾಗದಲ್ಲಿ ಸಿಮ್ ಮೆಮೊರಿ ಕಾರ್ಡ್ ಹಾಕ್ಲಿಕ್ಕೆ 15mm ಆಡಿಯೋ ಜಾಕು, ಮೈಕು, ಸಿ ಪಿನ್ನು,
ಸ್ಪೀಕರ್ ಮೇಲ್ಭಾಗದಲ್ಲಿ ಒಂದು ಸ್ಪೀಕರ್ ಸ್ನೇಹಿತರೆ, ಇಷ್ಟು ಮೇಲ್ಭಾಗದಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಸೈಡಲ್ಲಿ ಪವರ್ ಸ್ವಿಚ್ಚು, ಆಮೇಲೆ ವಾಲ್ಯೂಮ್ ಅಪ್ ಡೌನು ಬರುತ್ತೆ ಒಂದು ಸೈಡಲ್ಲಿ. ಇನ್ನೇ ಆನ್ ಆಗ್ತಿದೆ ನೋಡೋಣ, ಏನು ಆನ್ ಆಗ್ತಿದೆ ನೋಡೋಣ. ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು 6.68 ಇಂಚಸ್ ಡಿಸ್ಪ್ಲೇ ಇದೆ. ರೆಜುಲೇಷನ್ನು ಮಾಮೂಲಿ ನೋಡಿದ್ರಲ್ಲ. ಸೆಟ್ ಆನ್ ಆಗಿದೆ ಸ್ನೇಹಿತರೆ, ಆನ್ ಮಾಡಿದ್ದೀನಿ ಸೆಟ್ಟು. ಸ್ಪೀಡ್ ಅಂದರೆ ಮಾಮೂಲಿ ಇದೆ, ಈ ರೀತಿ ನೋಡ್ರಿ. ಸ್ನ್ಯಾಪ್ಡ್ರ್ಯಾಗನ್ 4 Gen 1 ಪ್ರೊಸೆಸರ್ ಬರುತ್ತೆ. ಆಮೇಲೆ 6 GB ರ್ಯಾಮು, ಅಪ್ ಟು 12 GB ವರೆಗೆ ಬೂಸ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಎಕ್ಸ್ಟ್ರಾ ರ್ಯಾಮ್ 3 GB ಹಾಕಿ ಬೂಸ್ಟ್ ಮಾಡ್ಕೊಳ್ಬೋದು. 120 GB ಇನ್ಬಿಲ್ಡು, ಆ್ಯಂಡ್ರಾಯ್ಡ್ 12 ರನ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ 2.4 GHz ಇದೆ. ಆಮೇಲೆ ಬಿಲ್ಡ್ ಬೇಸ್ ವರ್ಷನ್ ಆ್ಯಂಡ್ ಪಂಚು ಅಂದರೆ ಟಚ್ OS ಅವ್ರದ್ದು ವಿವೋ, ಒಪ್ಪೋ, ಅವ್ರದ್ದು ಎಲ್ಲರದ್ದು ಟಚ್ OS ಬರೋದು ಸ್ನೇಹಿತರೆ. ಟಚ್ OS ಬಳಸೋದು. ಕ್ಯಾಮ್ರಾ ಬಂದುಬಿಟ್ಟು ನೋಡಿ, ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ನಾರ್ಮಲ್ ಇದೆ, ಏನು ಹೈ ರೇಂಜ್ ಕ್ಯಾಮ್ರಾ ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಒಂದು ಕ್ವಾಲಿಟಿ ಫೋಟೋ ಹೊಡಿಬೋದು. 50 MP ಕ್ಯಾಮ್ರಾ ಬರುತ್ತೆ. ಸೂಪರ್ ನೈಟ್ ಮೋಡ್ ಬರುತ್ತೆ. ಕ್ಯಾಮ್ರಾ ನಾರ್ಮಲ್ ಇದೆ, ಆಟೋ ಐ ಫೋಕಸ್ ಮಾಡುತ್ತೆ. ನೋಡಿದ್ರಲ್ಲ, ಇಷ್ಟು ಕ್ಲಾರಿಟಿ ಕಾಣುತ್ತೆ. ನಾನು ಅಡಾಪ್ಟರನ್ನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಆ ರೇಂಜ್ಗೆ ಓಕೆ ಬಳಸ್ಕೊಳ್ಬೋದು. ಈ ಕಾಲೇಜ್ಗೆ ಹೋಗೋ ಮಕ್ಳಿಗೆ ಮನೇಲಿ ಪೇರೆಂಟ್ಸ್ ಕೊಡಿಸ್ತಾರಲ್ಲ, ಪೇರೆಂಟ್ಸ್ ಕೊಡ್ಸೋಂಗಿದ್ರೆ ಮಕ್ಳಿಗೆ ಕೊಡಿಸ್ಬೇಕಂದ್ರೆ ಆ ರೇಂಜಿಗೆ ಕೊಡಿಸ್ಬೋದು. ಇನ್ನು ಹೈ ಬೇಕು ಅಂದರೆ ಆ ಮಕ್ಕಳೇ ಅವ್ರವ್ರದ್ದು ಏನೋ ಬಿಸ್ನೆಸ್ ದುಡಿಮೆ ಮಾಡೋ ಮಕ್ಕಳದ್ದು ದುಡಿಬೋದು. ಮನೆಗೆಲ್ಲ ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿದ್ರು ಅವ್ರು ಕಾಸ್ಟ್ಲಿ ಕೊಡಿಸ್ಬೋದು. ನಾರ್ಮಲ್ ಒಂದು ಸಣ್ಣ ಮಿಡ್ ರೇಂಜ್ ಪೇಮೆಲೆ ಅವರು ಕೊಡಿಸ್ಬೋದು ಸ್ನೇಹಿತರೆ. ನೋಡಿ 12 GB ವರೆಗೂ ರ್ಯಾಮ್ 3 GB ಬೂಸ್ಟ್ ಮಾಡ್ಬೋದು. ಅಪ್ ಟು 12 GB ವರೆಗಿದೆ. ಅದು ಯಾವುದೇ ಆದರೂ 3.0 ಎಕ್ಸ್ಟೆಂಡೆಡ್ ರ್ಯಾಮ್ ಅಷ್ಟನ್ನು ನಾವು ಬೂಸ್ಟ್ ಮಾಡ್ಕೊಳ್ಬೋದು ರ್ಯಾಮನ್ನು ಸ್ನೇಹಿತರೆ. ವರ್ಲ್ಡ್ ಫಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 4 Gen 1 5G ಡ್ಯುಯಲ್ 5G ಫೋನ್ ಸ್ನೇಹಿತರೆ. ನೋಡಿರಿ, 5000 mAh ಬ್ಯಾಟ್ರಿ, 1 TB ವರೆಗೆ ಎಕ್ಸ್ಪೆಂಡೇಬಲ್ ಮಾಡ್ಬೋದು ಸ್ನೇಹಿತರೆ. ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.